ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ನೀಡ್ತೀರಾ? ಜೊತೆಗೆ ಬೇರೆ ಹಾಸ್ಪಿಟಲ್ಗಿಂತ ನಿಮ್ಮ ಟ್ರೀಟ್ಮೆಂಟ್ ಯಾವ ರೀತಿ ಭಿನ್ನವಾಗಿರುತ್ತೆ? ಈ ಒಂದು ಥೈರಾಯ್ಡ್ ಡಿಸೀಸ್ ಡಯಾಗ್ನೋಸ್ ಆದಾಗ ಅದು ವೆದರ್ ಇಟ್ ಈಸ್ ಹೈಪೋಥೈರಾಯ್ಡಿಸಮ್ ಇರಬಹುದು ಅಥವಾ ಹೈಪೋಥೈರಾಯ್ಡಿಸಮ್ ಇರಬಹುದು, ಗಾಯ್ಟರ್ ಇರಬಹುದು, ಇದಕ್ಕೆ ನಾವು ಮಾಡುವಂಥ ಟ್ರೀಟ್ಮೆಂಟಿಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ನಾವು ಹೇಳ್ತೀರಿ. ಅಂದರೆ ಈಗ 10 ಜನ ಥೈರಾಯ್ಡ್ ಪೇಷಂಟ್ಸ್ ಇದ್ದಾಗ, ಲೈಕ್ ಹೈಪೋಥೈರಾಯ್ಡ್ ಪೇಷಂಟ್ಸ್ ಇದ್ದಾಗ ಈ 10 ಜನಕ್ಕೂ ಔಷಧಿ ಬೇರೆ ಇರುತ್ತೆ. ಈಗ ನಾವು ಏನು ಮಾಡ್ತೀರಂದರೆ, ಈಗ ಥೈರಾಯ್ಡ್ ಗ್ಲ್ಯಾಂಡ್ ಕಡಿಮೆ ಫಂಕ್ಷನಿಂಗ್ ಆಗ್ತಾಯಿದೆ. ಸೊ ಈ ಸಮಸ್ಯೆ ಏನಕ್ಕೆ ಆಗ್ತಿದೆ, ಈ ಹೈಪೋ ಫಂಕ್ಷನಿಂಗ್ ಏನಕ್ಕೆ ಆಗ್ತಿದೆ, ಇದನ್ನು ಅನಲೈಸ್ ಮಾಡ್ತಾ ಅವರಿಗೆ ಆ ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ವೆರಾಸ್ ಈಗ ಹೈಪೋಥೈರಾಯ್ಡಿಸಮ್ ಆಗಿದೆ, ಸೊ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆಗಿದೆ ಅಂತ ನಾವು ಕೆಮಿಕಲ್ ಡಿರೈವೇಟಿವ್ಸ್ನ ನಾವು ಕೊಡೋದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ಸ್ನ ನಾವು ಕೊಡೋದಿಲ್ಲ. ಸೊ ಈಗ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆಗಿದ್ರೆ ಅದಕ್ಕೆ ತಕ್ಕಂಗೆ ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸರ್ಟನ್ ಮೆಡಿಕೇಷನ್ಸ್ ಕೊಡ್ತಾರೆ. ಸೊ ಅದನ್ನು ತಗೊಂಡ ಸಮಯದಲ್ಲಿ ಆ ಥೈರಾಯ್ಡ್ ಹಾರ್ಮೋನ್ ಇಂಪ್ರೂವ್ ಆಗುತ್ತೆ. ಸೊ ಆ ಮೆಡಿಸಿನ್ ಸ್ಟಾಪ್ ಮಾಡಿದಾಗ ಮತ್ತೆ ಅದೇ ಥರ ಆ ಒಂದು ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ವೆರಾಸ್ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ನ ನಾವು ಫಾಲೋ ಮಾಡ್ತಾ ಆ ಒಂದು ಮೆಡಿಸಿನ್ಸ್ನ ನಾವು ಕೊಟ್ಟಾಗ ಆ ಒಂದು ಮೆಡಿಸಿನ್ಸ್ ಆ ಥೈರಾಯ್ಡ್ ಗ್ಲ್ಯಾಂಡ್ನ ಸ್ಟಿಮ್ಯುಲೇಟ್ ಮಾಡಿ ಥೈರಾಯ್ಡ್ ಗ್ಲ್ಯಾಂಡ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋದನ್ನಕ್ಕೆ ನಾವು ಮೆಡಿಸಿನ್ಸ್ನ ಏಡ್ ಮಾಡ್ತಾ ಹೋಗ್ತೀರಿ. ಸೊ ಇದನ್ನು ಮಾಡಿದಾಗ ಆ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನಿಂಗ್ ನಾರ್ಮಲ್ ಆಗ್ತಾ ಹೋಗುತ್ತೆ, ವೇರ್ ಬೈ ಅದರಿಂದ ಬರ್ತಿರೋ ಸಿಂಪ್ಟಮ್ಸ್ ಕ್ರಮೇಣ ಸರಿಯಾಗ್ತಾ ಹೋಗುತ್ತೆ. ಸೊ ಇದು ಒಂದು ತುಂಬ ವಿಭಿನ್ನವಾಗಿ ಇರುವಂಥ ಚಿಕಿತ್ಸೆ ಈ ಹೋಮಿಯೋಪತಿಯಲ್ಲಿ ನಾವು ಕೊಡುವಂಥ ಈ ಥೈರಾಯ್ಡ್ ಡಿಸಾರ್ಡರ್ಸ್ಗೆ ಕೊಡುವಂಥ ಚಿಕಿತ್ಸೆ ಅಂತ ನಾವು ಹೇಳಬಹುದು. ಓಕೆ ಡಾಕ್ಟರ್, ಇನ್ನು ಥೈರಾಯ್ಡ್ ಸಮಸ್ಯೆ ಯಾವ ಏಜ್ ಫ್ಯಾಕ್ಟರ್ನಲ್ಲಿ ಬರುತ್ತೆ? ಜೊತೆಗೆ ಹೆಚ್ಚಾಗಿ ಇದು ಪುರುಷರಲ್ಲಿ ಕಂಡುಬರುತ್ತಾ ಅಥವಾ ಮಹಿಳೆಯರಲ್ಲಿ ಕಂಡುಬರುತ್ತಾ? ಈ ಒಂದು ಹೈಪೋಥೈರಾಯ್ಡಿಸಮ್ ಏನಿದೆಯೋ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ನಾವು ನೋಡ್ತೀರಿ. ಸೊ ಏಜ್ ಗ್ರೂಪ್ ನಾವು ನೋಡಿದಾಗ ನಾನು ಆಗಲೇ ಹೇಳಿದಂಗೆ ಸರ್ಟನ್ ಕೇಸಸ್ಸಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡುಬರಬಹುದು. ನಂತರ ಸರ್ಟನ್ ಏಜ್ ಗ್ರೂಪ್ಸ್ ಅರೌಂಡ್ 13 to 16 ಇಯರ್ಸಲ್ಲಿ ಕಂಡುಬರಬಹುದು. ನಂತರ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರಬಹುದು, ಪೋಸ್ಟ್ ಡೆಲಿವರಿ ಇರಬಹುದು. ಈ ಒಂದು ಸಮಸ್ಯೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರಬಹುದು. ಪುರುಷರಲ್ಲಿ ಹೈಪರ್ ಥೈರಾಯ್ಡಿಸಮ್ ಹೆಚ್ಚಾಗಿ ನಾವು ನೋಡ್ತೀರಿ, ವೇರ್ ಏಜ್ ಗ್ರೂಪ್ಸ್ ಅರೌಂಡ್ 35 to 50 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ಒಂದು ಹೈಪರ್ ಥೈರಾಯ್ಡಿಸಮ್ ಹೆಚ್ಚಾಗಿ ನಾವು ನೋಡಬಹುದು. ಸೊ ಈ ಒಂದು ಸಮಸ್ಯೆ ನಾನು ಆಗಲೇ ಹೇಳ್ತಿದ್ದಂಗೆ ಒಂದು ವೇಳೆ ಸ್ಟ್ರಾಂಗ್ ಜೆನೆಟಿಕ್ ಟ್ರೈಟ್ ಇದ್ದಾಗ ತುಂಬ ಅರ್ಲಿ ಏಜ್ ಗ್ರೂಪ್ಸಲ್ಲಿ ನಾವು ನೋಡಬಹುದು. ಅದರ್ವೈಸ್ ಜನರಲಿ ನಾವು ನೋಡ್ತೀರಿ ವೇರ್ ಈ ಒಂದು ಸಮಸ್ಯೆ ಅರೌಂಡ್ 3rd decade ಆಫ್ ಲೈಫ್ ಅಂದರೆ ಒಂದು 30 ವರ್ಷ ಆದಮೇಲೆ ಹೈಪೋ ಇರಬಹುದು, ಹೈಪರ್ ಇರಬಹುದು, ಹೆಚ್ಚಾಗಿ ನಾವು ನೋಡಬಹುದು. ಓಕೆ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ನಲ್ಲಿ ಒನ್ಸ್ ಥೈರಾಯ್ಡ್ಗೆ ಟ್ರೀಟ್ಮೆಂಟನ್ನು ತಗೊಂಡ ಬಳಿಕ ಮತ್ತೆ ಏನಾದರೂ ಇದು ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತಾ ಅಥವಾ ಕಂಪ್ಲೀಟ್ ಕ್ಯೂರ್ ಆಗುತ್ತಾ? ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ನಾವು ಚಿಕಿತ್ಸೆ ತಗೊಂಡ ನಂತರ ಅದು ಯಾವ ಕಾರಣದಿಂದ ಬರ್ತಾ ಇದೆ ಅದನ್ನು ಅನಲೈಸ್ ಮಾಡ್ತಾ ಒಂದು ವೇಳೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ನ ನಾವು ಸರಿ ಮಾಡಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಮತ್ತೆ ಬರುವ ಸಾಧ್ಯತೆ ಇರುತ್ತೆ. ಸೊ ಚಿಕಿತ್ಸೆ ಜೊತೆ ನಾವೇನು ಒಂದು ಲೈಫ್ ಸ್ಟೈಲ್ ಚೇಂಜಸ್ ಹೇಳಿರ್ತೀರಿ ಅಥವಾ ಸಿಂಪಲ್ ಡಯಟ್ ಇರಬಹುದು, ಎಕ್ಸಸೈಸ್ ಇರಬಹುದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ನಾವೇನು ಹೇಳಿರ್ತೀರಿ ಇದನ್ನು ಫಾಲೋ ಮಾಡೋದು ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ಮಾಡಲಿಲ್ಲ ಅಂದರೆ ಥೈರಾಯ್ಡ್ ಅಲ್ಲ ಯಾವುದೇ ಒಂದು ಸಮಸ್ಯೆ ಇರಲಿ ಮತ್ತು ರಿಯಕರೆನ್ಸ್ ಬರುವ ಡೆಫಿನೆಟ್ಲಿ ಸಾಧ್ಯತೆ ಹೆಚ್ಚಿದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಹೇಳ್ತೀರಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀರಿ, ಅಥವಾ ನಾವು ಹೇಳ್ತೀರಿ ವೇರ್ ಎಕ್ಸಸೈಸ್ ಇಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಸೊ ಎಕ್ಸಸೈಸ್ ಈಗ ಬರೀ ವೇಟ್ ಲಾಸ್ಗೆ ವೇಟ್ ಗೇನಿಗೆ ಮಾತ್ರ ಅಲ್ಲ. ಸೊ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದೆ ನಮ್ಮ ದೇಹದಲ್ಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ಇರುತ್ತೆ ಅಂತ ನಾನು ಹೇಳಿದೆ. ಸೊ ಇದಕ್ಕೆ ನಾವು ಸಿಕ್ಯಾಟ್ರಿನ್ ರಿದಮ್ ಅಂತ ನಾವು ಹೇಳ್ತೀರಿ. ಸೊ ಬೆಳಗಿನ ಜಾವ ನಾವು ಎಚ್ಚರಿಕೆ ಇರಬೇಕಾಗತ್ತೆ. ಆ ಟೈಮಲ್ಲಿ ನಾವು ಎಕ್ಸಸೈಸ್ ಮಾಡೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಇಂಪಾರ್ಟೆಂಟ್. ರಾತ್ರಿ ಹೊತ್ತು ನಾವು ಮಲಗಿರೋದು ಇದು ಒಂದು ಬೇಸಿಕ್ ಫಂಕ್ಷನ್ ನಮ್ಮ ದೇಹದಲ್ಲಿ. ಸೊ ಇದನ್ನು ನಾವು ಉಲ್ಟಾ ಮಾಡಿದಾಗ ಈಗ ನಾವು ರಾತ್ರಿ ಎಲ್ಲ ನಾವು ಕೆಲಸ ಮಾಡ್ತಿರ್ತೀರಿ, ಎಚ್ಚರ ಇರ್ತೀರಿ, ಬೆಳಿಗ್ಗೆ ಹೊತ್ತು ಮಲಗಿರ್ತೀರಿ. ಸೊ ಇದು ಮಾಡಿದಾಗ ಇಟ್ ವಿಲ್ ಚೇಂಜ್ ಅವರ್ ಸಿಕ್ಯಾಟ್ರಿನ್ ರಿದಮ್. ಇದು ಆದಾಗ ಈ ಥರ ಸಾಕಷ್ಟು
ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರಬಹುದು, ಡಯಾಬಿಟೀಸ್ ಇರಬಹುದು, ಹೈಪರ್ ಟೆನ್ಷನ್ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, ಅಥವಾ ಬೇರೆ ಆಟೋ ಇಮ್ಯೂನ್ ಡಿಸೀಸಸ್ ಇರಬಹುದು, ಇವೆಲ್ಲ ಬರೋದಕ್ಕೆ ರೀಸನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎಕ್ಸಸೈಸ್ನ ನಾವು ಮಾಡಿದಾಗ ಇವೆಲ್ಲ ಥರದ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಲಿಂದ ನಾವು ದೂರ ಇರಬಹುದು. ಸೊ ಸಿಂಪಲ್ ವಾಕ್ ಇರಬಹುದು ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸ್ ಇರಬಹುದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿತ್ ಮೆಡಿಸಿನ್ಸ್ ಇರಬಹುದು, ಒಂದು ವೇಳೆ ನಮ್ಗೆ ಯಾವುದೇ ಥರದ ಒಂದು ಸಮಸ್ಯೆ ಇಲ್ಲದಿದ್ರೂ ಕೂಡ ನಾವು ಸಿಂಪಲ್ ಎಕ್ಸಸೈಸ್ ಲೈಕ್ ಸಿಂಪಲ್ ವಾಕ್ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ. ಓಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.